ಪದ್ಮನಾಭನಗರದ ಸ್ವಗೃಹದಲ್ಲಿ ಅಂತಿಮ ದರ್ಶನ ಅಂತ್ಯ ಆಗಿದೆ. ಸಾರ್ವಜನಿಕ ಗಣ್ಯರು ಅಂತಿಮ ದರ್ಶನ ಮುಕ್ತಾಯವನ್ನಗೊಳಿಸಿದ್ದಾರೆ. ಚೆನ್ನಮ್ಮರ ಅಂತಿಮ ಯಾತ್ರೆಗೆ ಕ್ಷಣಗಣನೆ ಇದೀಗ ಆರಂಭವಾಗಿರುವಂಥದ್ದು. ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲು ವಾಹನವನ್ನ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ತೆರೆದ ವಾಹನ ಮನೆಯ ಮುಂಭಾಗಕ್ಕೆ ರವಾನೆ ಆಗಿದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರದ ಸ್ವಗೃಹದಲ್ಲಿ ಅಂತಿಮ ದರ್ಶನ ಅಂತ್ಯ ಆಗಿದೆ. ಸಾರ್ವಜನಿಕರಾಗಿರ್ಬೋದು, ಗಣ್ಯರಾಗಿರ್ಬೋದು, ಎಲ್ರಿಗೂ ಕೂಡ ಅಂತಿಮ ದರ್ಶನ ಇದೀಗ ಮುಕ್ತಾಯಗೊಂಡಿದೆ. ತೆರೆದ ವಾಹನದಲ್ಲಿ ಚಿರನಿದ್ರೆಗೆ ಜಾರದಂಥ ಚೆನ್ನಮ್ಮನನ್ನ ಯಾತ್ರೆ ಇದೀಗ ನಡೆಯುತ್ತೆ. ತೆರೆದ ವಾಹನ, ಮನೆಯ ಮುಂದೆ ತೆರೆದ ವಾಹನ ಬಂದಿರುವಂಥದ್ದು. ಅಲ್ಲಿಂದ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನು. ಇನ್ನು ರಸ್ತೆಯ ಮಧ್ಯದಲ್ಲಿ ಅಂತಿಮ ಯಾತ್ರೆಗೂ ಕೂಡ ಅಂದರೆ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಒಂದು ರೋಡ್ ಮ್ಯಾಪನ್ನೇ ಕೂಡ ಅಲ್ಲಿ ರೆಡಿ ಮಾಡಲಾಗುತ್ತೆ. ಪೊಲೀಸ್ ಬಿಗಿ ಭದ್ರತೆ ಕ್ಯಾಮ್ರಾ ಒಳಗೆ ಹೋಯ್ತು ಯಾವುದು ಸರಿ. ಅಲ್ಲೇ ರೀ ಸರ್ ಬಿಡಲ್ಲ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆ ಆಗಿರುವಂಥದ್ದು. ವಾಹನ ಕೂಡ ತೆರೆದ ವಾಹನ ಕೂಡ ಇದೀಗ ಮನೆ ಮುಂದೆ ಬಂದಿರುವಂಥದ್ದು. ಇನ್ನೇನು ಪಾರ್ಥಿವ ಶರೀರವನ್ನು ಗಾಡಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಹೊಳೆನರಸೀಪುರದಲ್ಲೂ ಕೂಡ ಎಲ್ಲ ರೀತಿಯಾದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂತಿಮ ದರ್ಶನಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದೀಗ ತೆರೆದ ವಾಹನ ಕೂಡ ಬರ್ತಾ ಇದೆ. ವಾಹನದ ಮುಖಾಂತರ ಅಂತಿಮ ಯಾತ್ರೆ ನಡೆಯುವಂಥದ್ದು. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ರೋಡ್ ಮಧ್ಯದಲ್ಲೂ ಕೂಡ, ರಸ್ತೆಯ ಮಧ್ಯದಲ್ಲೂ ಕೂಡ ಅಂತಿಮ ಯಾತ್ರೆಗೆ ಕೈಗೊಳ್ಳಲಾಗಿದೆ. ಅಂತಿಮ ಯಾತ್ರೆಗೆ ಅಂತ ಸಾರ್ವಜನಿಕರಿಗೂ ಕೂಡ ಅಲ್ಲಿ ಅವಕಾಶ ಇರುವಂಥದ್ದು. ಅಂದರೆ ಒಂದು ರೋಡ್ ಮ್ಯಾಪನ್ನು ಸಿದ್ಧಪಡಿಸಿದ್ದಾರೆ. ಹೊಳೆನರಸೀಪುರದವರೆಗೂ ಕೂಡ ಮಾರ್ಗ ಮಧ್ಯದಲ್ಲಿ ಎಲ್ಲೆಲ್ಲಿ ಅಂತಿಮ ಯಾತ್ರೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ, ಅಂದರೆ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಈ ಹೊಳೆನರಸೀಪುರ ಭಾಗ ಅಂತ ಅಂದಾಗ ಈ ಮೂಲತಃ ಏನು ಹಾಸನ ಇತ್ತ ಭಾಗದಲ್ಲಿ ಆದಂಥವರು, ಇನ್ನು ಹಳ್ಳಿಯ ಒಂದು ಕುಟುಂಬದಲ್ಲಿ ಜನಿಸಿ ಬಂದಂಥವರು. ಅತ್ತ ಭಾಗದಲ್ಲಿ ದೇವೇಗೌಡರು ಅಂತ ಅಂದರೆ, ದೇವೇಗೌಡರ ಕುಟುಂಬ ಅಂತ ಅಂದರೆ ಹಲವಾರು ಅಭಿಮಾನಿಗಳಿದ್ದಾರೆ. ಸಾರ್ವಜನಿಕರು ಹಲವಾರು ಅವರಿಗೆ ಗೌರವ ಕೊಡುವಂಥವ್ರು, ಆಪ್ತರು ಇದ್ದಾರೆ. ಎಲ್ರಿಗೂ ಕೂಡ ಮಾರ್ಗದ ಮಧ್ಯದಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಾರ್ಗದ ಮಧ್ಯದಲ್ಲೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಈಗ ಕೆಲವೇ ಹೊತ್ತಲ್ಲಿ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಹೊಳೆನರಸೀಪುರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಂದ ನಾಳೆ ಬೆಳಿಗ್ಗೆ ಈಗ 7ರಿಂದ 9:30ವರೆಗೂ ಕೂಡ ಅವಕಾಶವನ್ನು ಅಲ್ಲಿ ಮಾಡಲಾಗುತ್ತೆ. ಅಂದರೆ ನಾಳೆ 9:30ವರೆಗೂ, ಅತ್ತ ಒಂದು 2 ಗಂಟೆಯಿಂದ 4:15ರವರೆಗೆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಅದು ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಕೈಗೊಂಡಿರುವಂಥದ್ದು. ಎಲ್ಲ ರೀತಿಯಾದಂಥ ಸಿದ್ಧತೆ. ಇನ್ನು ಅದ್ರ ಜೊತೆಗೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕೂಡ ಪೆರೋಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ ಏನು ಆದೇಶ ಹೊರಡಿಸುತ್ತೆ, ಅವಕಾಶ ಏನು ಮಾಡಿಕೊಡುತ್ತೆ, ಎಷ್ಟರ ಮಟ್ಟಿಗೆ ಕಾಲಾವಕಾಶವನ್ನು ಕೊಡುತ್ತೆ ಅಜ್ಜಿಯ ದರ್ಶನಕ್ಕಾಗಿ, ಅದು ಕೂಡ ಇರುವಂಥದ್ದು. ಸೊ ಹೀಗಾಗಿ ಹೊಳೆನರಸೀಪುರ ಅಂತ ಅಂದರೆ ಅಲ್ಲಿ ಎಚ್ ಡಿ ರೇವಣ್ಣ ಅವರ ಎಚ್ ಡಿ ರೇವಣ್ಣ ವಾಸ ಮಾಡ್ತಾ ಇದ್ದಂಥ ಮನೆ. ಬಟ್ ಆ ಮನೆಗೆ ಕೂಡ ಚನ್ನಾಂಬಿಕಾ ನೀಲಯ್ಯ ಅಂತ ಅವರ ತಾಯಿ ಹೆಸರೇ. ದೇವೇಗೌಡರು ಪ್ರೀತಿಯಿಂದ ಆ ಮನೆಗೆ
ಚೆನ್ನಮ್ಮ ಹೆಸರನ್ನು ಇಟ್ಟಿರ್ತಾರೆ. ಅಲ್ಲಿಗೆ ಈಗ ಅಂತಿಮ ಯಾತ್ರೆ ಹೋಗಿ ತಲುಪುವಂಥದ್ದು ಎಚ್ ಡಿ ರೇವಣ್ಣ ಇರುವಂಥ ಮನೆಗೆ. ಅಲ್ಲೂ ಕೂಡ ಸಕಲವಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಕಾಂಪೌಂಡ್ ಇತ್ತು ಆ ಕಾಂಪೌಂಡನ್ನು ತೆರವುಗೊಳಿಸುವಂಥ ಕಾರ್ಯ ಆಯಿತು. ಜನಗಳ ಅಂತಿಮ ದರ್ಶನಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಏನು ಪೊಲೀಸ್ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಪದ್ಮನಾಭನಗರದ ದೇವೇಗೌಡರ ಮನೆಯ ಮುಂದೆ ತೆರೆದ ವಾಹನ ಕೂಡ ಬರ್ತಾ ಇದೆ. ವಾಹನ ಕೂಡ ಸಿದ್ಧವಾಗಿ ನಿಂತಿದೆ. ಇನ್ನು ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಬೇಕು. ಮನೆಯ ಒಳಗಡೆ ಇರುವಂಥ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿದ ಬಳಿಕ ಹಾಗೆ ಅಂತಿಮ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತೆ. ಹಾಗೆ ಮುಂದೆ ಸಾರ್ವಜನಿಕರ ಅಂದರೆ ತೆರೆದ ವಾಹನದಲ್ಲಿ ಹೋಗುವಂಥದ್ದು. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ವೀಕ್ಷಣೆ ಮಾಡಿಕೊಳ್ಬೋದು, ಮುಖವನ್ನು ನೋಡ್ಬೋದು. ಕೊನೆಯದಾಗಿ ಚೆನ್ನಮ್ಮನ ಮುಖವನ್ನು ನೋಡ್ಬೋದು. ಇನ್ನು ಮಾರ್ಗದ ಮಧ್ಯದಲ್ಲೂ ಕೂಡ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಹೆಂಗೆ ಅನ್ನುವಂಥದ್ದು ಒಂದು ರೋಡ್ ಮ್ಯಾಪನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಚೆನ್ನಮ್ಮ ಅವ್ರಿಗೆ ಈ ಕುಂಕುಮ, ಹೂವು, ಈ ಮುತ್ತೈದೆ ಭಾಗ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಮ್ಮ ಅವ್ರಿಗೆ ಕುಂಕುಮ ಇಡುವಂಥದ್ದು, ಹೂ ಮುಟ್ಕೊಳ್ಳುವಂಥದ್ದು, ಸಿಂಪಲ್ಲಾಗಿ, ಸಿಂಪ್ಲಿಸಿಟಿ ಲೈಫು. ತುಂಬ ಸರಳತೆಯ ಜೀವಿ ಅಂತ ಹೇಳ್ಬೋದು ಚೆನ್ನಮ್ಮಗೆ. ನೋಡಿ, ಒಬ್ಬ ಮಾಜಿ ಪ್ರಧಾನಿ ಹೆಂಡತಿ, ಪ್ರಧಾನಿ ಆದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಮಾಜಿ ಪ್ರಧಾನಿ ಹೆಂಡತಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ತಾಯಿ, ತಮ್ಮ ರಾಜಕೀಯವಾಗಿ ಒಂದು JDS ಪಕ್ಷದ ಮೂಲತಃ ಆದಂಥವರು. ಹಾಗಾಗಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ತೆರೆದ ವಾಹನದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ ತೆರೆದ ವಾಹನದಲ್ಲಿ. ಬೆಳಗ್ಗೆಯಿಂದ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇತ್ತು. ಇದೀಗ ಏನು ಪಾರ್ಥಿವ ಶರೀರ ದೇವೇಗೌಡರ ಮನೆಯಲ್ಲಿ ಇರುವಂಥದ್ದು. ಸೊ ಅದನ್ನು ಈ ಒಂದು ತೆರೆದ ವಾಹನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಪದ್ಮನಾಭನಗರ ದೇವೇಗೌಡರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಸ್ವಲ್ಪ ಹೊತ್ತಲ್ಲಿ ಪಾರ್ಥಿವ ಶರೀರವನ್ನು ವಾಹನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಅಂತಿಮ ಯಾತ್ರೆ ಕೈಗೊಳ್ಳಲಾಗುತ್ತೆ. ಅಲ್ಲಿಂದ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಮತ್ತೆ ನಾಳೆ ಹರದನಹಳ್ಳಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಅದಾದ ಬಳಿಕ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು.